ನಮಸ್ಕಾರ ಕಣಣ್ಣ. ನಮಸ್ಕಾರ ಕೃಷ್ಣಣ್ಣ. ಏನೈತೆ ಗಾಡೀಲಿ? ಗೊಬ್ಬರ ಸಿಗ್ನಲ್ ಕೊಯ್ತಾ ಇದೆ ಕಣಣ್ಣ. ವಾ ಹೊಸ ಇಳಿದು ಬಾ ಇಲ್ಲಿ. ಆಯ್ತಣ್ಣ. ಲೋ ಮಂಜ, ಮೇಡಮ್ಮು ಇದೇ ದಾರಿಲ್ಲ ಬಂದಿಲ್ಲ ಬರೋದು. ಹೌದಣ್ಣ. ಇನ್ನೂ ಹೇಳ್ತಾಯಿದ್ದಾರೆ ಅಣ್ಣ. ಟೈಮ್ ಎಷ್ಟು? ವಾಚ್ ಇಲ್ಲ ಕಣಣ್ಣ. ಇನ್ನೇನು ಬರ್ಬೋದಣ್ಣ? ಅಣ್ಣ ನಾವು ಹೊರಡ್ತೀನಿ ಕಣಣ್ಣ. ಹೊಸ ಇರ್ಕಿಷ್ಟಣ್ಣ ಹೋಗುವಂತೆ. ಈಗ ಒಂದೊಂದು ಮೂಟೆಯಲ್ಲಿ ಎಷ್ಟು ಕೆ ಜಿ ಬರ್ತವೆ? ಒಂದು ಮೂಟೆ 50 kg ಬರ್ತದೆ ಕಣಣ್ಣ. 50? ಅಮ್ಮಣ್ಣ ಬಂದರು. ಹೆಂಗಿಲ್ಲ? ಸೂಪರ್ ಕಣಣ್ಣ. ಒಂದೊಂದು 8 kg ಅವೆ. ಮತ್ತೆ ಹೇಳ್ದಲ್ಲಣ್ಣ, ಇನ್ನೊಂದು ಕಿತ ಹೇಳೋಣ. 50 kg ಐತೆ. ಹಾಂ ನೋಡ್ದಾ, 50 kgನ 5 ಬೆಳ್ಳಗೆ ಎತ್ತು ಬಿಸಾಕ್ತೆ. ಹೆಂಗೆ ನನ್ನ ತಾಕತ್ತು? ನನಗೆ ತಾಕತ್ತಿಲ್ಲ ಅಂತೀರಾ? ಹಾಂ, ನಾನು ಯಾವಾಗನೂ ಹೇಳ್ದೆ, ತಡ ಆದರೆ ಸಿದ್ಧ ನನ್ನ ಬೈತಾನೆ ಬಿಡೋಣ ನಾವು. ಹೊಸಿ ಸುಮ್ಕಿರು ಕೃಷ್ಣಣ್ಣ. ಜಾನಕಿ ನೋಡಿದ ತಕ್ಷಣ ರಾಮಣ್ಣ ತಾಕತ್ತೆಲ್ಲ ಹೊಂಟೋಗಿ ಅವ್ರು ಸೋತ್ರು ಅಂತ ಜಾನಕಿ ಅನ್ಕೊಂಡಿದ್ದಾಳೆ. ನಿಮ್ ತಾಕತ್ ತೋರ್ಸಕ್ಕೆ ಇದೇನ್ ಕುಸ್ತಿ ಮೈದಾನನ? ಸ್ಕೂಲು ಸರಸ್ವತಿ ಇರೋ ಜಾಗ. ಮಕ್ಕಳು ಓದಕ್ ಬಂದಿದ್ದಾರೆ, ಕಾಯಿ ತಿನ್ಕೊಂಡು ಕೂರಕ್ಕಲ್ಲ. ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅಂತ ನಿಮ್ಗೇನಾದ್ರೂ ಗೊತ್ತಾ? ಹೊರಡಿ, ಈ ಮೂಟೆ ತಗೊಂಡು ಹೊರಡಿ. ಡಿಗ್ರಿ ಮೇಡಮ್, ಯಾತೋ ಮಾತಾಡ್ತಿದ್ದ ಗೊತ್ತಾಯ್ತಾ ನಿಂಗೆ? ತಲೆಗೋಸಿ ಜ್ಞಾನ. ಅವ್ರನ್ನೇನು ಅನ್ಬೇಡಿ, ಅವ್ರದ್ದೇನು ತೆಪ್ಪೆಲ್ಲ ನಂದೆಯ. ಮೇಡಮ್, ನನಗೆ ಸಮಸ್ಬಿಡಿ. ಯಾವತ್ತಾದ್ರೂ ಒಂದಿನ ನನ್ನ ಕೆಲಸ ಹೋಯ್ತದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅನ್ನೋದು ಡೌಟೇ ಇಲ್ಲ. ಆವತ್ತಮ್ಮವರು, ಇವತ್ತು ರಾಮಣ್ಣವರು. ದೊಡ್ಡ ಮನೆಯವ್ರ ಮೇಲೆ ಯಾಕಮ್ಮ ನಿನಗೆ ದ್ವೇಷ? ಸಾ ಮೇಡಮ್ ಮೇಲೆ ಕೋಪ ಮಾಡ್ಕೊಬೇಡಿ, ಇಲ್ಲ ಅಂದ್ರೆ ರಾಮಣ್ಣ ನಿಮ್ಮ ಮೇಲೆ ಕೋಪ ಮಾಡ್ಕೊಂತಾರೆ. ನೀನ್ ಸುಗ್ಗಿಲ್ಲ. ಸಾರ್, ತೊಂಡೆಕಾಯಿ ಮರದ ದಿಮ್ಮಿ ಮೇಲಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದೀನಿ ಸಾರ್. ಅಲ್ಲ, ಅಯ್ಯೋ, ಬಿದೋದ್ಯೇನೋ ನೋಡ್ಕೊಂಡು ಓಡಾಡೋದಲ್ವಾ? ಸರಿ ಬಾ, ಎದ್ದೇಳು. ನಿಧಾನ ನಿಧಾನ ನಿಧಾನ. ಯಾವನ ಈ ಕಡೆ ಬರಬಾರ್ದು ಅಂತ ಹೇಳಿದ್ರು ಬಂದಿದೆಯಲ್ಲೇ ಬರ್ಸನ್. ಸರ್ ಸರ್, ಹೊಡಿಬೇಡಿ ಸರ್. ಆಟ ಆಡೋ ಮಕ್ಕಳು ಇಂಥದ್ದು ಮಾಡ್ಕೊಳ್ಳೋದು ಸಹಜನೇ ಅಲ್ವಾ? ಈ ದಿಮ್ಮಿನ ಹೊರಗೆ ಹಾಕೋ ವ್ಯವಸ್ಥೆ ನಾವು ಮಾಡ್ಕೋಬೇಕಿತ್ತು. ವಾ, ನಂಗೆ ಉಪದೇಶ.
ಇದನ್ನ ಹೊರಗಾಕ್ಬೇಕು ಅಂತ ಗೊತ್ತು. ಆದರೆ ಹೆಂಗೆ ಡಿಗ್ರಿ ಮೇಡಮ್, ನಿನ್ನ ಕೈಯಾಗ ಆದರೆ ನೀವು ಒತ್ಕೊಂಡು ಒಗಾಕು. ಬರಲ್ಲ, ಟೀಚರ್ ಆಗ್ತೀನಿ. ನಡೆ ನಡೆ. ಇದನ್ನ ಹೇಗೆತ್ತೋದು? ಓಸಿ ಕಷ್ಟನೇ ಮೇಡಮ್, ಮರ್ಗಲ್ ಸ್ವಲ್ಪ ಬರೋ ತಂಗ ಕಾಯ್ಬೇಕು. ಬೇಕಾಗಿಲ್ಲ, ಇದನ್ನ ಎತ್ತಕ್ಕೆ ಒಬ್ನಿದ್ದಾನೆ. ಯಾರು? ಇನ್ಯಾರು? ನಮ್ಮ ಪೈಲ್ವಾನ. ಓ ಹೌದೌದು, ಹೋಗ್ರಲ್ಲ, ಇನ್ನೂ ದೂರ ಹೋಗಿಲ್ಲ, ಹೋಗಿ ಕರ್ಕ ಬನ್ನಿ. ಈಗ ತಾನೇ ಮೇಡಮ್ ಬೋದವ್ರೆ, ಮೇಡಮ್ ಹೇಳಿದ್ರೆ ಹೋಯ್ತೀನಿ. ಹ್ಞೂ ಸರಿ. ನಿಧಾನ ಕಂಡ್ರು, ಓಡ್ಬೇಡಿ. ನಾನು ಮಾಡಿದ ತೆಪ್ಪು ಅಂತ ಮಾತ್ರ ಮೇಡಮ್ ಹೇಳೋಕೆ ಗೊತ್ತಾಯ್ತದೆ, ಆದರೆ ಯಾಕೆ ಮಾಡಿದೆ ಅಂತ ತಿಳ್ಕೊಳಕ್ಕಾಗ್ಲಿಲ್ವೇ? ನನ್ನ ಮ್ಯಾಕೆ ಕೂಗಾಡ್ತಾರೆ ಬಿಟ್ಟು ಸಿಕ್ಕಿರೋ ನನಗೆ. ಇನ್ಮ್ಯಾಕೆ ಅವ್ರ ತಂಟೆಗೆ ಹೋಗ್ಬಾರ್ದು. ಮೇಡಮು ಸ್ಯಾನೆ ಶಾಂತವಾದವ್ರು ಅಂದ್ಕೊಂಡಿದ್ದೆ, ಈಟೊಂದು ಗರಂ ಅಂತ ಇವತ್ತೇ ಗೊತ್ತಾದದ್ದು. ಇವ್ರ ಸವಾಸನೆ ಬೇಡ. ರಾಮಣ್ಣ, ನಿನ್ಗೆ ಸ್ಕೂಲ್ ತಾವ್ ಕರೀತಾವೆ, ಬಾ. ಏಯ್, ನಾನು ಸಮಯ ಕೇಳಾಯ್ತಲ್ಲ, ಮತ್ತೇನಂತೆ ಬರಕ್ಕಿಲ್ಲ. ಓ ರಾಮಣ್ಣ, ಆ ಕಿತಾಪತಿ ಮೇಷ್ಟ್ರು ಬೈತಾನೆ, ಬಾ. ಏಯ್, ನಿಮ್ಮ ಮೇಷ್ಟ್ರಿಗೆ ಹೇಳು, ನಾನೇ ನಿಮ್ಮ ಈ ಸ್ಕೂಲ್ ಆಳಲ್ಲ, ಬೈದ್ರೆ ಬೇಯಿಸ್ಕೊಂಡು ಹೋಗಿ. ಬೈಯೋದ್ ನಮ್ಗಲ್ಲ, ಜಾನಕಿ ಮೇಡಮ್ಗೆ. ಈಗ ನಿಂಗೆ ಕರ್ದಿದ್ದು ಜಾನಕಿ ಮೇಡಮ್ ಅಯ್ಯ. ಆಟೋದ್ ಮುಣಿಸ್ಕೊಂಡು ಕಳಿಸ್ಬಿಟ್ಟು ಈಗೇನಂತೆ ಕರೆಯೋದು? ನಿನ್ ಬೂಟೆ ಕ್ಯಾಮೆ ಮಾಡಕ್ಕೆ ಯಾರು ತಾಕತ್ತೈತೆ ಹೇಳು? ಅದಕ್ಕೆ ಬರಕ್ಕೆ ಹೇಳಾರೆ, ನಿನ್ ತಾಕತ್ತೇನು ತೋರ್ಸ್ಪ. ತಾಕತ್ತಾ? ಮತ್ತೆ ಮರು ತಿಮ್ಮಿ ಬಿದ್ದೈತೆ, ಅದನ್ನ ಎತ್ತ ಕೊಡ್ಬೇಕು, ಬಾ. ರಾಮಣ್ಣ, ನಿನ್ ಶಕ್ತಿ ಮುಂದೆ ಯಾರ ಶಕ್ತಿನ ಅಂತ ಮೇಡಮ್ ತ ಬಾರಿ ಕುಚ್ಕೊಂಡಿವೆ. ಬರ್ಲಿಲ್ಲ ಅಂದ್ರೆ ಮಾನ ಮರ್ಯಾದೆ ಹೋಯ್ತದೆ, ಬಾ. ಬರ್ರಲ್ಲ, ಆ ಮೇಡಮ್ಗೆ ಬೇರೆ ಪೈಲ ನೋಡ್ಕಮ್ಮ. ಲೇ ಇರಲ್ಲ, ನಿಮ್ಮ ಕೆಲಸ ನನ್ನ ಕೆಲಸ ಇದ್ದಂಗೆ. ಅದೇನು ತೋರಿಸಿ ಉಳ್ಕಡಿ ಎತ್ತಂಗೆ ಎತ್ತಾಕ್ಬಿಡ್ತೀನಿ. ಬಾ ಬಾ ಬಾ. ನಡ್ರಿ ನಡ್ರಿ, ನಡ್ರಲ್ಲ. ನೋಡ್ರಿ ಇವಾಗ ನಮ್ಮ ರಾಮಣ್ಣ ಹೆಂಗ್ ಗೆದ್ದು ಬಿಸಾಕ್ತಾರೆ ಅಂತ. ರಾಮಣ್ಣ, ನೀನು ಬಂದ್ಮ್ಯಾಗೆ ಏನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ಆ ಮ್ಯಾಶ್ ತಾವ ತಿರ್ಗಾ ಬೇರೆ ಬೇಯಿಸ್ಕೊಬೇಕಿತ್ತು. ಓ, ಶುರು ಮಾಡ್ಕೋ ರಮಣ, ನಿನ್ ತಾಕತ್ನ ತೋರ್ಸು. ಕಡೆ ಬರಲ್ಲ, ಬನ್ನಿ. ಒಂದು ನಿಮಿಷ. ನಿಮ್ಮಿಂದ ಆಗುತ್ತೆ ಅಲ್ವಾ? ಯಾಕಂದ್ರೆ ನಿನಗೆ ನಿಜವಾಗ್ಲೂ ರಾಮಣ್ಣನೇ ಭೇಟಿ ಮಾಡ್ತಿದ್ಯಲ್ಲ, ಅದಕ್ಕೆ. ಏನು? ಅಲ್ಲಿ ನೋಡು. ನೀವು ಸ್ವಲ್ಪ ತಿನ್ನಿ. ಬೇಡ ಬೇಡ, ನನ್ಲೈತೆ, ಮನೆಗೆ ಹೋಗಿ ತಿನ್ಕತೀನಿ. ನನಗೋಸ್ಕರ ಸ್ವಲ್ಪ ಪ್ಲೀಸ್.